ಧರ್ಮಸ್ಥಳ, ಸೂರ್ಯನಾರಾಯಣ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ, ಕೊರಗಜ್ಜ, ಕುಕ್ಕೆ. ಒನ್ ಡೇ ಟ್ರಿಪ್ ವಾಚ್ ಟೆಂಟು. ಎಲ್ಲೋ ನಮಸ್ಕಾರ. ಇವತ್ತು ನಮ್ಮ ಫ್ಯಾಮಿಲಿಯವರು ಒನ್ ಡೇ ಟ್ರಿಪ್ನ ಪ್ಲಾನ್ ಮಾಡಿದ್ರು. ಅದೇ ಟೈಮ್ಗೆ ನಾವು ಬುಕ್ ಮಾಡಿ ಟಿ ಗಾಡಿನೂ ಬಂತು. ಗಾಡಿನ ಸ್ಟ್ರಾಂಗ್ ಆಗಿ ಪೂಜೆ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಗಾಡಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯ್ತು. ಆಮೇಲೆ ಇನ್ನೇನ್ ರಂಗಣ್ಣ, ನಮ್ ಟಿ ಬೇಬಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವು. ನಾವು ಬೆಳಿಗ್ಗೆ ನೇರವಾಗಿ ರೀಚ್ ಆಗಿದ್ದೆ ಧರ್ಮಸ್ಥಳ. ನೇತ್ರಾವತಿ ನದಿಲಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಇಲ್ಲಿ ಆರ್ಚ್ ಹತ್ರ ಒಂದು ಟೇಕ್ ತಗೊಂಡು ಈ ವೀಕೆಂಡ್ಸ್ ಇರೋದಕ್ಕೆ ಟೆಂಪಲ್ ಎಂಟ್ರೆನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿದ್ರು. ಅಲ್ಲಿ ಬಂದಿರೋ ಜನ ನೋಡಿ ಸ್ಪೆಷಲ್ ಟಿಕೆಟ್ ತಗೊಂಡು ಅರ್ಧ ಗಂಟೆಗೆ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಆಚೆ ಕಡೆಗೆ ಬಂದು ಅಲ್ಲಿಂದ ನಾವು ಸೀದಾ ಸೂರ್ಯನಾರಾಯಣ ಟೆಂಪಲ್ ಕಡೆಗೆ ಬಂದು ಇಲ್ಲಿ ಬೇಗ ದರ್ಶನ ಎಲ್ಲ ಆಯ್ತು. ಆದ್ರೆ ಟೆಂಪಲ್ ಒಳಗಡೆ ವಿಡಿಯೋ ಮಾಡಕ್ ಬಿಡಿ ಗುರು. ಇಲ್ಲಿ ಉಜ್ರೆಯಿಂದ ವೇಳೂರು ಟಿಫನ್ ಮಾಡೋಣ ಅಂದ್ರೆ ಎಲ್ಲೂ ಒಂದು ಹೋಟ್ಲು ಸಹ ಇಲ್ಲ ಇಲ್ಲಿ. ಆಮೇಲೆ ವೇಳೂರು ಬಿಟ್ಟು ಮುಂದೆ ಹೋಟ್ಲು ಸಿಕ್ತು. ಟಿಫನ್ ಎಲ್ಲ ಮಾಡ್ಕೊಂಡು ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಅದೊಂದು ವಿಡಿಯೋ ಮಾಡ್ಕೊಂಡು ನಾವು ನೇರವಾಗಿ ರೀಚ್ ಆಗಿದ್ದೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. ಗುರು, ಈ ಮಳೆಗಾಲದಲ್ಲಿ ಇಲ್ಲಿ ನೀರ್ ಮಾತ್ರ ತುಂಬಾ ಚೆನ್ನಾಗಿ ಹರಿತಿರುತ್ತೆ. ಇದು ಒಂದು ಟೇಕ್ ತಗೊಂಡು ಅಲ್ಲಿ ತಾಯಿ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಸೀದಾ ಕೊರಗಜ್ಜ ಟೆಂಪಲ್ ಕಡೆಗೆ ಹೊರಟ್ವಿ. ಗುರು, ಈ ಮಂಗಳೂರು ಸಿಟಿ ರೋಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಮ್ ಬೆಂಗಳೂರು ತರ ಒಂಚೂರು ಟ್ರಾಫಿಕ್ ಅನ್ನೋದೇ ಇಲ್ಲ. ಇಲ್ಲಿರೋ ನೇಚರ್ ವ್ಯೂಸ್ಗೆ ನನಗೊಂದು ಅಕ್ಕಿ ಸಿಕ್ಬಿಟ್ರೆ ಚೆನ್ನಾಗಿ ಹಾರಾಡ್ಸ್ಕೊಂಡಿರ್ತೀನಿ. ಸದ್ಯಕ್ಕೆ ಅಕ್ಕಿ ಸವಾಸ ಬೇಡ, ಅಜ್ಜವ್ರ ದರ್ಶನ ಮಾಡೋಣ. ಫಸ್ಟ್ ಅಕ್ಕಪಕ್ಕದಲ್ಲಿ 2 ದೇವ್ರ ದರ್ಶನ ಮಾಡ್ಕೊಂಡು ಆದಿ ಸ್ಥಳ ಕೊರಗಜ್ಜ. ಅಜ್ಜವ್ರ ಅಲಂಕಾರ ಮಾತ್ರ ಸೂಪರ್ ಆಗಿ ಮಾಡಿದ್ರು. ಇಲ್ಲೆಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಸೀದಾ ಹೊರಟಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ. ಗುರು, ಅದೇನಂತಾನೆ ಗೊತ್ತಿಲ್ಲ, ಮಳೆ ಬರ್ತಿದ್ರೆ ಬರ್ತಾನೆ ಇರುತ್ತೆ, ಸೂರ್ಯ ಕಣ್ಬಿಟ್ರೆ ಇಲ್ಲಿ ಇರೋಕೆ ಆಗಲ್ಲ. ಇದನ್ನೆಲ್ಲ ಮನ್ಸಲ್ಲೇ ಅಂದ್ಕೊಂಡು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟಿಸಿದೆ ಬೆಂಗಳೂರು ಕಡೆಗೆ. ಈ ಶಿರಾಡಿ ಘಾಟಲ್ಲಿ ಆಗಿರೋ ಕತೆ ನೋಡಿ. ಈ ಗಾಡಿ ಟೈರ್ಗಳೆಲ್ಲ ಬ್ಲಾಸ್ಟ್ ಆಗಿ ಅದು ಟರ್ನಿಂಗ್ ಪಾಯಿಂಟ್ ಅಲ್ಲೇ ಆಗ್ಬಿಟ್ಟೈತೆ. ಈ ಒಂದ್ ಗಾಡಿಯಿಂದ 2-3 ಕಿಲೋಮೀಟರ್ ಆ ಕಡೆಯಿಂದನೂ ಗಾಡಿ ಪಾಸ್ ಆಗ್ತಿಲ್ಲ, ಈ ಕಡೆಯಿಂದನೂ ಗಾಡಿ ಪಾಸ್ ಆಗ್ತಿಲ್ಲ. ಹಾಫ್ ಅನ್ ಅವರ್ ಅಲ್ಲಿ ಗಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹಾಸನ ಹೈವೇಲಿ ಗಂಗೋತ್ರಿ ಡಾಬಾದಲ್ಲಿ ಊಟ ಮಾಡ್ಕೊಂಡು ನಾವು ಸೀದಾ ರೀಚ್ ಆಗಿದ್ದೆ ನಮ್ಮ ಮನೆ ಕಡೆಗೆ. ಅಟ್ ಲಾಸ್ಟ್ ಡ್ರೈವರ್ ಶಶಾಂಕ್ ಅಣ್ಣ ಕ್ಲೀನ್ ಅಂಡ್ ಸೇಫ್ ಆಗಿ ರೀಚ್ ಮಾಡಿದ್ಕೆ ಅವ್ರನ್ನ ಗುಡ್ ಬೈ ಹೇಳಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಎಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.